ಸಿಹಿ ನಿನ್ಗಿದೆಲ್ಲ ಸೆಟ್ ಆಗಲ್ಲ, ನೀನ್ ಇದೇ ಸ್ಕೂಲ್ಗೆ ಹೋಗು. ಸೀತಮ್ಮ ನನ್ಗೆ ಬೋರ್ಡಿಂಗ್ ಸ್ಕೂಲ್ ಹೋಗಕ್ಕೆ ಇಷ್ಟ. ನಿನಗೆ ಇಷ್ಟ ಇದ್ರೆ ಅಪ್ಪ ಕಳಿಸ್ಕೊಟ್ಬಿಡ್ತಾರಾ? ಚಾನ್ಸೇ ಇಲ್ಲ ಸಿಹಿ. ಸೀತಮ್ಮ ನೀನ್ ಹೇಳಿದ್ರೆ ಅಪ್ಪ ಒಪ್ಕೊಳ್ತಾರೆ. ಪ್ಲೀಸ್ ಸೀತಮ್ಮ ಒಪ್ಸು. ಅಪ್ಪ ಮುಖ ನೋಡ್ತಾ ನೀನು, ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಸಿಹಿ ಎಲ್ಲಾರ್ಗೂ ಬೇಜಾರು ಮಾಡ್ತೀಯ ನೀನು? ಇಬ್ರು ಬೇಜಾರಾಗಬಾರ್ದು ಅಂತ ಹೋಗ್ತಾ ಇಲ್ಲ, ಹ್ಯಾಪಿ ಆಗಿರ್ಬೇಕು ಅಂತ ಹೋಗ್ತಾ ಇದ್ದೀನಿ. ನಿನಗೆ ಪ್ರತಿದಿನ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ಬೇಕು, ಮರ್ತೋಯ್ತಾ ನಿನಗೆ? ನೀನ್ ಯಾವ್ದಂದ್ರೆ ಅದು ತಿನ್ನಕ್ಕಾಗಲ್ಲ, ಫುಡ್ ಕಂಟ್ರೋಲಲ್ಲಿ ಇರಬೇಕು. ನೀನ್ ಡಯಾಬಿಟಿಕ್ ಅಲ್ವಾ, ಅದನ್ನ ಯೋಚನೆ ಮಾಡ್ತೀಯಾ? ಹೆಂಗ್ ಮ್ಯಾನೇಜ್ ಮಾಡ್ತೀಯಾ? ಸೀತಮ್ಮ ಅಲ್ಲಿ ವಾರ್ಡನ್ ಇರ್ತಾರೆ, ಅವ್ರಿಗೆ ಹೇಳೋಣ, ಅವ್ರು ಹೆಲ್ಪ್ ಮಾಡ್ತಾರೆ. ಸಿಹಿ ನಿನ್ಗೆ ಏನೇನೋ ಮಾತಾಡ್ಬೇಡ. ಯಾಕೆ ಸೀತಮ್ಮ? ನೀನು ಮುಂದೆ ನಿಂತು ನನ್ನ ತಾಯಿನ ಮದ್ವೆ ಮಾಡಿಸೋಷ್ಟು ದೊಡ್ಡವಳು ಇರ್ಬೋದು, ಆದ್ರೆ ಅವರಿಂದ ದೂರ ಇದ್ದು ನೀನ್ ದೊಡ್ಡವಳು ಆಗ್ಬೇಡ ಸಿಹಿ. ಸೀತಮ್ಮ ನಾನು ನಿನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ? ಹಾಲಿಡೇಸ್ ಇದ್ದಾಗ ನಾನು ನಿಮ್ಮ ಹತ್ರ ಬರ್ತೀನಿ, ವೀಕೆಂಡ್ಸ್ ಅಲ್ಲಿ ನೀವು ನನ್ನನ್ನು ನೋಡಕ್ ಬರ್ಬೋದಲ್ವಾ? ಇನ್ನೂ ಏನೇನೋ ಇದೆ, ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಎಲ್ಲ ಚೆನ್ನಾಗೇ ಇರತ್ತೆ, ಆದ್ರೆ ನಿಜವಾದ ಕಷ್ಟ ನಿನಗೆ ಗೊತ್ತಿಲ್ಲ ಸಿಹಿ. ಪ್ಲೀಸ್ ಸೀತಮ್ಮ, ನಾನು ಎಲ್ಲ ಕಲಿಬೇಕು ತಾನೆ. ಯಾಕೆ ಏನಾಯ್ತು? ಸೀತಮ್ಮನ ಹತ್ರನೂ ಹೇಳ್ಕೊಳ್ತಾ ಇಲ್ಲ ನೀನು? ಏನಿಲ್ಲ ಬಿಡ, ಅದ್ಬಿಡು. ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ನಾನು ಹೋಮ್ವರ್ಕ್ ಆಮೇಲೆ ಮಾಡ್ತೀನಿ. ನೀನು ನನಗೂ ಹೇಳಲ್ವಾ? ಅಂತ ದೊಡ್ಡ ಸೀಕ್ರೆಟಾ? ಹಾಗೇನಿಲ್ಲ ಬಿಡ. ಸೀತಮ್ಮ ಬಗ್ಗೆ ಯಾರಾದರೂ ಹಗುರವಾಗಿ ಮಾತಾಡಿದ್ರೆ ಅದು ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. ಸೀತಮ್ಮ ನೋಡಿದ್ರೆ ಹೇಳು ಹೇಳು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಅಂತ ಮಾತನ್ನ ಕೇಳಕ್ಕೆ ಇಷ್ಟ ಆಗಲ್ಲ ಅಂದಮೇಲೆ ಹೇಗೆ ಅವ್ರ ಜೊತೆ ಬಾಯ್ ಬಿಟ್ಟು ಹೇಳೋಕ್ಕಾಗುತ್ತೆ ಹೇಳು? ನನಗೂ ಅಷ್ಟೇ ಅಪ್ಪ. ಆಗಲೇ ಸೀತಮ್ಮನ್ಗೆ ಯಾರೋ ಕಾಲ್ ಮಾಡಿಬಿಟ್ಟು ಏನೇನೋ ಅಂದರು. ನಾನು ಇದನ್ನು ಸೀತಮ್ಮನ್ಗೆ ಹೇಳೋಕ್ಕಾಗಲ್ಲ. ವಾಟ್? ಸೀತಮ್ಮ ಎಷ್ಟು ಒಳ್ಳೆಯವರು. ಅವರು ಸೀತಮ್ಮನ್ಗೆ ಯಾಕೆ ಬರಬೇಕು? ಅವರು ತುಂಬಾ ಬ್ಯಾಡ್. ಯಾರು ಫೋನ್ ಮಾಡಿದ್ರು? ಏನಂದ್ರು? ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಿಲ್ಲ, ಆದರೆ ಈ ನಂಬರಿಂದ ಕಾಲ್ ಬಂತು. ಅನ್ನೋನ್ ನಂಬರ್. ಇವಾಗೇನು ಕಾಲ್ ಮಾಡಿದ್ಯಾ? ಗೆಟ್ ಲಾಸ್ಟ್ ಅಂತ ಹೇಳ್ದವನು. ಓ, ಅಷ್ಟು ಬೇಗ ನಿನ್ನ ಹೆಂಡತಿ ಕಂಪ್ಲೇಂಟ್ ಮಾಡಿಬಿಟ್ಲಾ? ಇವಾಗೇನು ಹೆಂಡತಿನ ಪ್ರೊಟೆಕ್ಟ್ ಮಾಡೋ ಗಂಡನಾಗಿ ಕಾಲ್ ಮಾಡಿದ್ಯಾ? ಪಾಪ ನಿನ್ನ ಹೆಂಡತಿಗೆ ಅವಳು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅನ್ಸುತ್ತಲ್ಲ, ಅದಕ್ಕೂ ಬೇರೆಯವ್ರ ಹೆಲ್ಪ್ ಬೇಕು. ಲಿಸನ್ ಚಾಂದಿನಿ, ನೀನ್ ಸೀತಾ ಅವ್ರ ಬಗ್ಗೆ ಎಷ್ಟೇ ಹಗುರವಾಗಿ ಮಾತಾಡಿದ್ರು ಅವ್ರ ಗೌರವ ಒಂಚೂರು ಕಡಿಮೆ ಆಗೋದಿಲ್ಲ. ಅಲ್ಲ, ನಿನ್ಗೆ ಈ ಅಧಿಕ ಪ್ರಸಂಗತನ ಯಾಕೆ ಅಂತ? ಫಸ್ಟ್ ಆಫ್ ಆಲ್, ನೀನ್ ನಮ್ಮ ಲೈಫಲ್ಲೇ ಇಲ್ಲ. ನೀನ್ ಅವ್ರ ಬಗ್ಗೆ ಏನೇ ಮಾತಾಡಿದ್ರು ಅದರಿಂದ ನಮ್ಗೆ ಎಫೆಕ್ಟೂ ಆಗಲ್ಲ. ಮತ್ತೇನು ಕಾಲ್ ಮಾಡಿದ್ಯಾ? ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಚಾಂದಿನಿ. ಸ್ಟೇ ಅವೇ ಫ್ರಮ್ ಸೀತಾ. ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಗಾಟ್ ಇಟ್? ಏನ್ ಮಾಡ್ತೀಯಾ? ಹಾ, ಬೇಡ ಚಾಂದಿನಿ. ಬೇಡ ಅಂತಾನೆ ನಾನು ಇದ್ದೆ. ನನ್ನ ಕೆಣ್ಕಿದ್ದು ನಿನ್ ಹೆಂಡತಿ ತಾನೆ. ಇದ್ರಲ್ಲಿ ನನ್ನ ತಪ್ಪೇನಿದೆ? ನನ್ನ ಅವಳು ಕೆಣ್ಕಿದಾಳೆ, ಅನುಭವಿಸ್ತಾಳೆ. ಮುಂದೆ ಏನೇ ಆದ್ರೂ ಅದಕ್ಕೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ. ನೀನ್ ಏನೇ ಮಾಡಿದ್ರು ನಿನ್ನಿಂದಾಗ್ಲಿ ಅಥವಾ ಯಾರಿಂದಾನೇ ಆಗ್ಲಿ ಸೀತಾ ಡಿಸ್ಟರ್ಬ್ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನಾನು ಅಷ್ಟೇ ಅಪ್ಪ. ಸೀತಮ್ಮನಿಗೆ ಯಾರಿಂದನೂ ತೊಂದರೆ ಹಾಕಕ್ ಬಿಡಲ್ಲ. ನನ್ನಿಂದ ನಾನು ಸಿಬಿಡ,
ಸೀತಮ್ಮನ್ಗೆ ಫೋನ್ ಮಾಡಿ ಬೈದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಸರಿಯಾಗಿ ಬೈದಿದ್ದೀನಿ. ಇನ್ನೊಂದ್ಸಲ ಇದೆಲ್ಲ ರಿಪೀಟ್ ಆಗಲ್ಲ. ಓಕೆ? ಓಕೆ ಅಪ್ಪ. ನನ್ ಬಂಗಾರ. ನನ್ ಬಂಗಾರಿ. ನಾನ್ ನಿನ್ ಬಂಗಾರಿನ. ಯಾಕಂದ್ರೆ ನೀನು ಸೀತಮ್ಮನ್ ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀಯಾ, ಸೀತಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊಂತೀಯ, ನೀನ್ ತುಂಬಾ ಒಳ್ಳೆ ಅಪ್ಪ. ಅಯ್ಯೋ, ಬರೀ ಸೀತಮ್ಮ ಅಷ್ಟೇ ಅಲ್ಲ, ನಿನಗೂ ಸಿಕ್ಕಾಪಟ್ಟೆ ಕೇರ್ ಮಾಡ್ತೀನಿ. ನೀವಿಬ್ರು ಲೈಫ್ ಲಾಂಗ್ ಇದೇ ತರ ಹ್ಯಾಪಿ ಆಗಿರ್ತೀರ. ಹ್ಯಾಪಿ ಹ್ಯಾಪಿ. ನನ್ನ ಅಪ್ಪನ್ ಬಿಟ್ಟು ಹೇಗ್ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಲಿ? ಅಪ್ಪನೂ ನನ್ನ ತುಂಬಾ ಮಿಸ್ ಮಾಡ್ಕೊಂತಾರೆ, ಅಪ್ಪನ್ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ. ಇದೇನಿದು, ನನ್ ಮಗಳೇನು ಮಾತಾಡ್ತಿಲ್ಲ? ಐ ಲವ್ ಯು ಅಯ್ಯೋ, ಫ್ರೆಂಡ್ ಅಂತ ಹೇಳಿ ಎಷ್ಟು ದಿನ ಆಯ್ತೋ, ನಿನ್ ಬಾಯಲ್ಲಿ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ. ಐ ಲವ್ ಯು ಟೂ ಬಂಗಾರ. ಒಬ್ಬೊಬ್ಬೊಬ್ಬ, ಇದೆಲ್ಲ ಬರೀ ಬಾಯಿ ಮಾತಾಗ ಅಷ್ಟೇ. ಸಿಹಿಗಿಂತ ನಂಗೆ ಸೀತಾನೇ ಇಷ್ಟ ಅಂತ ಹೇಳೋದು, ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ಹೆಂಡತಿಗಿಂತ ಮಗಳ ಮೇಲೆ ನಿಮಗೆ ಜಾಸ್ತಿ ಪ್ರೀತಿ. ಯಾಕ್ರಿ ನಿಮ್ಗೆ ಹೀಗ ಅನ್ನಿಸ್ತಿದೆ? ಓಹೋ, ಸಿಹಿ ಪುಟನ ಈ ತರ ಕೂರ್ಸ್ಕೊಂಡಿದೀನಿ ಅಂತನಾ? ಅದಕ್ಕೇನಂತೆ, ಈ ಕಡೆ ನೋಡಿ, ಫುಲ್ ಜಾಗ ಖಾಲಿ ಬಿಟ್ಟಿದ್ದೀನಿ ನಿಮ್ಗೋಸ್ಕರ. ಬನ್ನಿ, ನಿಮ್ಮನ್ನು ಎತ್ಕೋತಿ ಬನ್ನಿ. ಸಿಹಿ ಆಗಿಂದ ಅಷ್ಟೊಂದು ಮಾತಾಡ್ಸಿದೆ ಕಣೆ, ನಿಮ್ಮಪ್ಪ ಒಂದು ಉತ್ತರನೂ ಕೊಡ್ಲಿಲ್ಲ, ನಗ್ಲೂ ಇಲ್ಲ ಗೊತ್ತಾ? ಈಗ ನೋಡು ಹೇಗ್ ನಗ್ನಾಗ್ತಾ ಇದ್ದಾರೆ ಅಂತ.